ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ನೋಡ್ತಾ ಹೋದರೆ ಸಿಲೆಬಸ್ ಸಂಬಂಧಪಟ್ಟಂತೆ PSTR ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಪೇಪರ್ 2 ಏನಿದೆಯೋ 100 ಕ್ವೆಶನ್ಸ್ಗೆ ಎಕ್ಸಾಮ್ ಅಂತ ಹೇಳಿದರೆ 100 ಕ್ವೆಶನ್ಸಲ್ಲಿ ಅದೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದರೆ ವಸ್ತುನಿಷ್ಠ ಕ್ವೆಶನ್ಸೇ ಆಗಿರುತ್ತೆ. ಸೊ 100 ಮಾರ್ಕ್ಸ್ಗೆ ಸ್ಪೆಸಿಫಿಕ್ ಆಗಿ ಇರ್ತಕ್ಕಂಥದ್ದು 100 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಅದರಲ್ಲಿ ಮೇಯ್ನಾಗಿ ಈ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ ಆ್ಯಂಡ್ EVS ಅಂತ ಹೇಳಿದ್ದಾರೆ. ಸೊ EVS ಅನ್ನೋದಕ್ಕಿಂತ ಹೆಚ್ಚಾಗಿ ಸೈನ್ಸ್ಗೆ ಫುಲ್ ಬಂದುಬಿಡುತ್ತೆ ಸ್ನೇಹಿತರೆ. ಮ್ಯಾಥ್ಸು, ಸೈನ್ಸು ಆ್ಯಂಡ್ ಸೋಷಿಯಲ್ ಸೈನ್ಸು, ಸಮಾಜ ವಿಜ್ಞಾನ. ಸೊ 3 ತೊಗೊಳ್ಬೇಕಾಗುತ್ತೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ತನಕ ಹೇಳ್ತಾ ಇದ್ರು PSTRಗೆ ಅಷ್ಟು ಪೋಸ್ಟ್ ಇದೆ, ಇಷ್ಟು ಪೋಸ್ಟ್ ಇದೆ. ಸೊ GPSTRಗಿಂತ PSTR ಜಾಸ್ತಿ ಇದೆ, ಸೊ ಅದನ್ನು ಜಾಸ್ತಿ ಕಾಲ್ ಮಾಡ್ತಾರೆ ಅಂತ ಎಲ್ಲ ಒಂದು ಆಸೆನ ಹುಟ್ಟಿಸಿ ಈಗ ಏನು ಮಾಡಿದ್ದಾರೆ, 100 ಪೋಸ್ಟ್ಗಳಿಗೆ ತಂದಿಕ್ಕಿದ್ದಾರೆ. ಸೊ ನಾನ್ ಎಜ್ಗೆ ನೋಡ್ತಾ ಹೋದರೆ 100 ಪೋಸ್ಟ್ ಇದೆ ಸ್ನೇಹಿತರೆ. ಆ್ಯಂಡ್ ಮತ್ತೊಂದು ಪಾಯಿಂಟ್ ಏನಂತ ಹೇಳಿದರೆ, ಈಗ 100 ಮಾರ್ಕ್ಸ್ಗೆ ಅಂತ ಏನೋ ಹೇಳಿದ್ದಾರೆ. ಪೇಪರ್ 2 ಏನಿದೆಯೋ ಸಿಲೆಬಸ್ನ ನೀವು ನೋಡ್ತಾ ಹೋದರೆ ಪೇಪರ್ 2ಗೆ ಇರ್ತಕ್ಕಂಥ ಸಿಲೆಬಸ್ಸು ಸ್ವಲ್ಪ ಇಲ್ಲ, ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ. ಆ್ಯಂಡ್ ಒಂದು ಡಿಸ್ಟ್ರಿಕ್ಟ್ ವೈಸ್ ನೋಡ್ತಾ ಹೋದರೆ 3 ರಿಂದ 4 ಪೋಸ್ಟ್ ಅಷ್ಟೇ ಕೊಟ್ಟದ್ದು. ಸೊ ಅದರಲ್ಲೂ ಸಹ ಕೆಲವ್ರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಸಾಮಾನ್ಯ, ಮಹಿಳೆ, ಅಭ್ಯರ್ಥಿ, ಗ್ರಾಮೀಣ ಈ ರೀತಿ ನೋಡ್ತಾ ಹೋದರೆ ಕೆಲವರಂತೂ ಅವಕಾಶಗಳೇ ಇಲ್ಲ, ಅದು ಒಂದು ಅವಕಾಶನೇ ಇಲ್ಲ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಇಷ್ಟೊಂದು ಗೊಂದಲಗಳನ್ನ ತಂದಿಕ್ಕಿರ್ತಕ್ಕಂಥ ಸರ್ಕಾರ ಇಲ್ಲಿ ತನಕ PSTR ಒಂದು ಪೋಸ್ಟ್ನ ಅಲರ್ಟ್ ಮಾಡಬಾರ್ದಾಗಿತ್ತು, ಒಂದು ಪಾಯಿಂಟು. ಸೊ ಇಲ್ಲ, ಪೋಸ್ಟ್ ಅಲರ್ಟ್ ಮಾಡಿದ್ರೆ ಅಂದರೆ ಒಂದಷ್ಟು ಪೋಸ್ಟ್ನ ಕೊಟ್ಟು ಸಿಲೆಬಸ್ನ ಕೊಡಬೇಕಿತ್ತು, ಅದು ಒಂದು ಕಡೆ ನ್ಯಾಯ ಅಂತ ಅನಿಸ್ತಿತ್ತು. ಬಟ್ ಈಗ ಇರ್ತಕ್ಕಂಥ 100 ಪೋಸ್ಟ್ಗೆ ಇಷ್ಟು ಸಿಲೆಬಸ್ನ ತಂದಿಕ್ಕಿದ್ದಾರೆ. ಕೆಲವೊಂದು ಕಡೆ ಪೋಸ್ಟ್ಗಳೇ ಇಲ್ಲ, ಕೆಲವೊಂದು ಕಡೆ ಕ್ಯಾಟಗರಿ ವೈಸ್ ಪೋಸ್ಟ್ಗಳೇ ಇಲ್ಲ. ಸೊ ಹೀಗಿರಬೇಕಾದ್ರೆ ಈ ಒಂದು ಅಭ್ಯರ್ಥಿಗಳಲ್ಲಿ ಒಂದು ನಿರಾಸೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಇದೊಂದು ಅಹಿತಕರ ಘಟನೆ ಅಂತಲೇ ಹೇಳ್ಬೋದು. ಸೊ ನಿಜ ಅದೇನಂತಂದರೆ, ಈ ಸಿಲೆಬಸ್ ನೋಡಿ 52 ಪೇಜ್ ಇದೆ ಸಿಲೆಬಸ್ಸು, ಇಂಗ್ಲೀಷ್ ಪ್ಲಸ್ ಕನ್ನಡ ಸೇರಿಸಿ. ಅಷ್ಟು ಸಿಲೆಬಸ್ನ ಪೇಪರ್ 2ಗೆ ಅದು ಏನು ಕೊಟ್ಟಿರ್ತಕ್ಕಂಥ ಟೈಮಿಂಗ್ಸಲ್ಲಿ, ಅಷ್ಟು ಟೈಮಿಂಗ್ಸಲ್ಲಿ ಹೇಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡೋದು ಅನ್ನೋದು ಸಹ ಇಲ್ಲ. ಯಾಕಂದರೆ ಇಲ್ಲಿ ತನಕ ಇರ್ತಕ್ಕಂಥ ಒಂದು ಪ್ಯಾಟರ್ನೇ ಒಂಥರ ಇತ್ತು. ಸೊ ಈಗಿರ್ತಕ್ಕಂಥ ಪ್ಯಾಟರ್ನೇ ಚೇಂಜ್ ಆಗಿದೆ, ಸಿಲೆಬಸ್ ಇಷ್ಟು ತಂದು ಹಿಕ್ಕಿದ್ದಾರೆ. ಸೊ ಅದರಲ್ಲೂ 100 ಪೋಸ್ಟು, ಅದರಲ್ಲೂ ಪೋಸ್ಟ್ಗಳಿಗೂ ಸಹ ಅಲ್ಲಿ ಅವಕಾಶಗಳಿಲ್ಲ. ಅಪ್ಲಿಕೇಶನ್ ಹಾಕಬೇಕಾ, ಬೇಡವಾ, ಬರಿಬೇಕಾ, ಓದಬೇಕಾ, ಆ್ಯಂಡ್ ಈ ಒಂದು ಏನೋ ಹೇಳ್ತಾರಲ್ಲ, ಇರೋ ದುಡ್ಡನ್ನು ಸಹ ಕಳ್ಕೊಂಡು ಸುಮ್ಮನೆ ಕೂತಿರ್ಬೇಕಾ, ಇಷ್ಟೊಂದು ಗೊಂದಲಗಳು ಈ ಒಂದು PSTRಗೆ ತಂದಿಕ್ಕಿರ್ತಕ್ಕಂಥ ಸರ್ಕಾರ ನಿಜವಾಗ್ಲೂ ಸಹ ಒಂದು ಅಹಿತಕರ ಅಂತಲೇ ಹೇಳ್ಬಹುದಾಗುತ್ತೆ. ಓಕೆ, ಅದೇನೇ ಇರಲಿ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಹಾಕಲೇಬೇಕು, ಎಕ್ಸಾಮ್ ಬರೀಲೇಬೇಕು. ಸೊ ಪೇಪರ್ 2ಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಸಿಲೆಬಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡ್ತಾ ಹೋದರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಸಿಲೆಬಸ್ ಇದೆ ಅಂತ ನೋಡ್ತಾ ಹೋದ್ರೆ ನೋಡಿ, ಇಲ್ಲಿ ಇಂಗ್ಲೀಷ್ ಪ್ಲಸ್ ಕನ್ನಡ ಎರಡೂ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನಂಬರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ನಂಬರ್ ಸಿಸ್ಟಮಲ್ಲಿ ನೋಡ್ತಾ ಹೋದರೆ ನೀವು ಅರ್ಲಿ ನಂಬರ್ ಸಿಸ್ಟಮು, ನಂಬರ್ ಲೈನ್ಸ್ ಕೊಟ್ಟಿದ್ದಾರೆ, ನಂಬರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ, ನಂಬರ್ ಪ್ಲೇ, ನ್ಯಾಚುರಲ್ ನಂಬರ್ಸು, ಓಲ್ ನಂಬರ್ಸು, ಇಂಟೀಜರ್ಸು, ರ್ಯಾಷನಲ್ ನಂಬರು, ಇರ್ಯಾಷನಲ್ ನಂಬರು, ರಿಯಲ್ ನಂಬರು, ಪ್ಲೇಯಿಂಗ್ ವಿತ್ ನಂಬರ್ಸು, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಕು, HCF ಆ್ಯಂಡ್ LCM. ನೋಡಿ, ನಂಬರ್ ಸಿಸ್ಟಮ್ ಅನ್ನೋದು ಒಂದು ವರ್ಡ್ ಆದರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟು ಸೇರ್ಕೊಳ್ತದೆ ಜೊತೆಗೆ ಅಂತ. ಓಕೆ, ಒಂದು ಟಾಪಿಕ್ ಆಯಿತು. ಮತ್ತೊಂದು ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸು ಆ್ಯಂಡ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸು, ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಇದೆ, ಆ್ಯಂಡ್ ಡಾಟಾ ಹ್ಯಾಂಡ್ಲಿಂಗ್ ಇದೆ, ಆ್ಯಂಡ್ ಪ್ರೊಪೋರ್ಷನಲ್ ರೀಸನಿಂಗ್ ಇದೆ. ಮ್ಯಾಥಮೆಟಿಕ್ಸ್ ಇನ್ ಡೈಲಿ. ಓಕೆ, ನಾನು ಕನ್ನಡ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ, ಇಂಗ್ಲೀಷ್ ಬೇಕಂದರೆ ನೀವು ಇಂಗ್ಲೀಷಲ್ಲಿ ನೋಡ್ಕೊಳ್ಬಹುದು. ಓಕೆ, ಸೊ ಸ್ವಲ್ಪ ಕ್ವಶನ್ ಇದನ್ನು ವಿಡಿಯೋನ ಸ್ಕಿಪ್ ಮಾಡಿ ಆ್ಯಂಡ್ ಬೇಕಂತಕ್ಕಂಥವ್ರು ಇದನ್ನ ನೋಡ್ಕೊಳ್ತಾ ಹೋಗ್ಬೋದಾಗಿತ್ತು. ಸೊ ಮತ್ತೊಂದು ಏನಂತೇಳಿ ಸ್ನೇಹಿತರೆ, ಪೆಡಗಾಗಿ ಸಿಲೆಬಸ್ಸು ಸಹ ಇದೆ ಸ್ನೇಹಿತರೆ. ಈ ಒಂದು ಏನು ಕರ್ನಾಟಕ TETಗೆ ಪೆಡಗಾಗಿ ಕೇಳ್ತಾ ಇದ್ರು, ಸೊ ಈ ಒಂದು ಪೇಪರ್ 2ಗೆ ಪೆಡಗಾಗಿನೂ ಸಹ ಇಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಗಣಿತ ಪಠ್ಯಕ್ರಮ ನೋಡ್ತಾ ಹೋಗೋಣ. ಈಗ ಸಂಖ್ಯಾ ಪದ್ಧತಿ ಇದೆ. ಸಂಖ್ಯಾ ಪದ್ಧತಿಯಲ್ಲಿ ಇಷ್ಟು ಇದೆ, ನೋಡ್ಕೊಳ್ತಾ ಹೋಗಿ. ಭಿನ್ನರಾಶಿ ಮತ್ತು ದಶಮಾಂಶಗಳು, ವರ್ಗ ಮತ್ತು ವರ್ಗಮೂಲ, ಘನ ಹಾಗೂ ಘನಮೂಲ ಬಗ್ಗೆ ಕೇಳಿದ್ದಾರೆ. ದತ್ತಾಂಶಗಳ ನಿರ್ವಹಣೆ ಕೊಟ್ಟಿದ್ದಾರೆ. ಸಮಾನುಪಾತದ ತಾರ್ಕಿಕತೆ, ದೈನಂದಿನ ಜೀವನದಲ್ಲಿ ಗಣಿತ, ಸೊ ಸರಳ ಬಡ್ಡಿ, ಚಕ್ರ ಬಡ್ಡಿ, ಮಾರಾಟ ತೆರಿಗೆ, ನಷ್ಟ, ಲಾಭ, ರಿಯಾಯಿತಿ, ಶೇಕಡ, ಸೊ ಇದೆಲ್ಲ ಬರ್ತಾ ಹೋಗುತ್ತೆ. ಬೀಜಗಣಿತ ಮೂಲ ಪರಿಕಲ್ಪನೆಗಳು, ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದಾಗಿರ್ಬೋದು, ಘಾತಾಂಕಗಳು ಮತ್ತು ಘಾತಗಳಿಗೆ ಸಂಬಂಧಪಟ್ಟಂತೆ ಇದೆ. ಅಪವರ್ತನೆಗಳ ಮತ್ತು ಅಪವರ್ತಿಸುವಿಕೆ, ಸೊ ಬೀಜಗಣಿತಕ್ಕೆ ಬರ್ತಕ್ಕಂಥದ್ದು. ಲಾಸಹ ಮಾಸ ಕಂಡಿಡ್ತಕ್ಕಂಥದ್ದಾಗಿರ್ಬೋದು. ಬಹುಪದೋಕ್ತಿ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಯೂಕ್ಲಿಡ್ನ ರೇಖಾಗಣಿತದ ಪರಿಚಯವನ್ನು ಕೊಟ್ಟಿದ್ದಾರೆ. ರೇಖೆಗಳು ಮತ್ತು ಕೋನಗಳನ್ನು ಕೇಳ್ತಾ ಹೋಗ್ತಾರೆ. ತ್ರಿಭುಜಗಳು, ಸೊ ಮೇಯ್ನಾಗಿ ತ್ರಿಭುಜದ ಒಂದು ವಿಧಗಳು, ವ್ಯಾಖ್ಯಾನಗಳು, ಗುಣಲಕ್ಷಣಗಳು, ಸರ್ವಸಮತೆ, ತ್ರಿಭುಜದ ಪ್ರಮೇಯಗಳು, ಬಾಹ್ಯಕೋನ ಪ್ರಮೇಯ, ಕೋನಗಳ ಮೊತ್ತ, ಗುಣಲಕ್ಷಣಗಳು, ಆ್ಯಂಡ್ ಪೈಥಾಗೊರಸ್ ಮೇಯ್ನ ಕೇಳ್ತಾ ಹೋಗ್ತಾರೆ. ನೋಡಿ, ಚತುರ್ಭುಜ ಕೊಟ್ಟಿದ್ದಾರೆ. ವೃತ್ತಗಳು, ರಚನೆಗಳು, ಘನಾಕೃತಿಗಳ ದೃಶ್ಯೀಕರಣ ಆ್ಯಂಡ್ ಕ್ಷೇತ್ರ ಗಣಿತಕ್ಕೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸಂಭವನೀಯತೆ, ಸಮಮಿತಿ, ಶ್ರೇಣಿಗಳು, ನಿರ್ದೇಶಾಂಕ ಗಣಿತಗಳು, ಆಲ್ಮೋಸ್ಟ್ ಗಣಿತ ಅಂತ ಏನಿದೆಯೋ ಫುಲ್ ಸಿಲೆಬಸ್ ತಂದಿಟ್ಟಿದ್ದಾರೆ ಸ್ನೇಹಿತರೆ.
ಅದರ ಜೊತೆಗೆ ಗಣಿತ ಬೋಧನಾಶಾಸ್ತ್ರದ ಪಠ್ಯಕ್ರಮವನ್ನು ಸಹ ಇಟ್ಟಿದ್ದಾರೆ ನೋಡಿ. ಗಣಿತ ಬೋಧನಾ ಶಾಸ್ತ್ರ ಏನು ಕರ್ನಾಟಕ TET ಇರ್ತಾ ಇತ್ತು, ಸೊ ಈಗ ಇದಕ್ಕೂ ಸಹ ಇಟ್ಟಿದ್ದಾರೆ. ಗಣಿತದ ಜ್ಞಾನದ ಬಗೆಗಿನ ದೃಷ್ಟಿಕೋನ, ಅರ್ಥ, ಸ್ವರೂಪ, ಗುಣಲಕ್ಷಣಗಳು ಮತ್ತು ಗಣಿತ ಜ್ಞಾನದ ವಿಷಯದ ವಿಭಾಗಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಅದರ ಅಡಿ ಬರ್ತಕ್ಕಂಥ ಪರಿಕಲ್ಪನಾ ಜ್ಞಾನ, ಕಾರ್ಯವಿಧಾನದ ಜ್ಞಾನ, ನೈಜ ಸಂಗತಿಗಳು, ಪರಿಕಲ್ಪನೆಗಳು, ಸಾಮಾನ್ಯೀಕರಣಗಳು ಮತ್ತು ಕಾರ್ಯವಿಧಾನಗಳು ಆಗಿರ್ಬೋದು. ಗಣಿತದಲ್ಲಿನ ಪ್ರಕ್ರಿಯೆಗಳ ಬಗ್ಗೆ ಕೊಡ್ತಾ ಹೋಗಿದ್ದಾರೆ. ಗಣಿತದ ಘಟಕಗಳ ವಿಷಯ ವಿಶ್ಲೇಷಣೆ, ಗಣಿತ ಶಿಕ್ಷಣದ ಗುರಿಗಳು. ಸೊ ನೀವು ಇಲ್ಲಿ ಕರ್ನಾಟಕ TETಗೆ ಏನು ಓದಿದ್ರೋ ಸೊ ಡೆಫಿನೆಟಾಗಿ ಇಲ್ಲೂ ಸಹ ಓದಲೇಬೇಕಾಗುತ್ತೆ. ಆ್ಯಂಡ್ ಉದ್ದೇಶಗಳಾಗಿರ್ಬೋದು. ಆ್ಯಂಡ್ NCF 2005ರ ಒಂದು ಪ್ರಕಾರ ಏನು ಗಣಿತಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು. ನೋಡಿ ಇಲ್ಲಿ ಎಷ್ಟು ಇದೆ ಅಂತ ಹೇಳಿದ್ರೆ ಗಣಿತದ ಕಲಿಕೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಸಿದ್ಧಾಂತಗಳು. ಆ್ಯಂಡ್ ವೈಗುಡ್ಸ್ಕಿ ಗಣಿತ ಕಲಿಕೆ ಮೇಲೆ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಪ್ರಭಾವ ಆಗಿರಬಹುದು. ಆ್ಯಂಡ್ ಡೀನ್ಸ್ ಕೊಟ್ಟಿದ್ದಾರೆ, ಸ್ಕೆಮ್ ಕೊಟ್ಟಿದ್ದಾರೆ, ಕಲಿಕಾ ಸಿದ್ಧಾಂತವಾಗಿ ರಚನಾತ್ಮಕತೆ ಕೊಟ್ಟಿದ್ದಾರೆ, ಗಣಿತ ಕಲಿಕೆಯನ್ನು ಸುಗಮಗೊಳಿಸುವುದು. ಆ್ಯಂಡ್ 5E ಹೇಳ್ತೀವಿ, 5E ಮಾದರಿ, ಸೊ ಅದಾಗಿರಬಹುದು. ಸೊ ಇದೆಲ್ಲ ಮ್ಯಾಥ್ಸ್ಗೆ ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ, ಮ್ಯಾಥ್ಸ್ ಸಿಲೆಬಸ್ ಎಷ್ಟೊಂದಿದೆ. ಚಟುವಟಿಕೆ ಆಧಾರಿತ ಕಲಿಕೆ, ಪರಿಕಲ್ಪನೆ ರಚನೆ, ಪರಿಕಲ್ಪನೆ ಪ್ರಾಪ್ತಿಗಾಗಿ ತಂತ್ರಗಳು. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಸಹಕಾರಿ ಕಲಿಕೆಯ ತಂತ್ರಗಳು, ಗಣಿತ ಕಲಿಕೆಯ ತಂತ್ರಗಳು, ಘಟಕ ಆಧಾರಿತ ಪಾಠ ಯೋಜನೆ ಮೌಲ್ಯಮಾಪನ, ಗಣಿತ ಪಠ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಕಲಿಕಾ ಸಂಪನ್ಮೂಲಗಳು. ಆ್ಯಂಡ್ ಗಣಿತದ ಕಲಿಕಾ ಸಾಮಗ್ರಿಗಳ ತಯಾರಿಕೆ ಮತ್ತು ಬಳಕೆ, ನಲಿಕಲಿ, ಗಣಿತ ಕಲಿಕೆ ಮೌಲ್ಯಮಾಪನ, ಮೌಲ್ಯ ನಿರ್ಣಯ ಮತ್ತು ಮೌಲ್ಯಮಾಪನದ ಅರ್ಥ ಮತ್ತು ಉದ್ದೇಶ, ಗಣಿತದಲ್ಲಿ CCE, ಗಣಿತದಲ್ಲಿ ಮೌಖಿಕ ಮೌಲ್ಯಮಾಪನ ಮತ್ತು ಲಿಖಿತ ಮೌಲ್ಯಮಾಪನ, ಗಣಿತದಲ್ಲಿ ಪೋರ್ಟ್ಫೋಲಿಯೋ ಮತ್ತು ಕಾರ್ಯಕ್ಷಮತೆ ಮೌಲ್ಯಮಾಪನ, ಗಣಿತದ ತಪ್ಪು ಕಲ್ಪನೆಗಳ ಮೌಲ್ಯಮಾಪನ. ಇಷ್ಟು ಬಂದು ಸ್ನೇಹಿತರೆ ಮ್ಯಾಥ್ಸ್ ಸಿಲೆಬಸ್ ಆಗಿದೆ. ಕೊಡ್ತಕ್ಕಂಥದ್ದು ಎಷ್ಟು ಮಾರ್ಕ್ಸ್ಗೆ ಅಂತ ಡಿವೈಡ್ ಮಾಡಿಲ್ಲ, 35-30 ಕೊಡಬಹುದು. ಇಷ್ಟಕ್ಕೆ ಇಷ್ಟು ಸಿಲೆಬಸ್ ಇದೆ. ಇರ್ತಕ್ಕಂಥ ಕಡಿಮೆ ಟೈಮಲ್ಲಿ ನೀವು ಇಷ್ಟೆಲ್ಲನ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ EVS ಅಂತ ಕೊಟ್ಟಿದ್ದಾರೆ. ಡೆಫಿನೆಟಾಗಿ ಇದು EVS ಎಲ್ಲ ಸೈನ್ಸ್ ಸಿಲೆಬಸ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಏನಿದೆಯೋ ಟೋಟಲ್ಸ್ ಇಟ್ಟಿದ್ದಾರೆ. ನಿಮಗೆ ಇಂಗ್ಲೀಷ್ ಬೇಕಂತ ನೋಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿದೆ. ವಿಡಿಯೋ ಸ್ಟಾಪ್ ಮಾಡಿ ನೋಡ್ಕೊಳ್ಬಹುದು. ಸೊ ಕನ್ನಡ ಕೊಡ್ತೀನಿ ಸ್ನೇಹಿತರೆ ನೋಡಿ. ವರ್ಕ್ ಎನರ್ಜಿ, ಪವರ್ ಆ್ಯಂಡ್ ಸಿಂಪಲ್ ಮೆಕ್ಯಾನಿಕ್ಸು, ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಫ್ಲೂಯಿಡ್ಸ್ ಆ್ಯಂಡ್ ವೆದರ್ ಡೈನಾಮಿಕ್ಸು, ಥರ್ಮಲ್ ಫಿಸಿಕ್ಸ್ ಆ್ಯಂಡ್ ಥರ್ಮೋಡೈನಾಮಿಕ್ಸು. ಆ್ಯಂಡ್ ನೆಕ್ಸ್ಟು ಆಸ್ಕಿಲೇಷನ್ಸ್ ಆ್ಯಂಡ್ ವೇವ್ಸ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಕೊಟ್ಟಿದ್ದಾರೆ. ಸೊ ಅಷ್ಟು ಪೋಸ್ಟ್ಗೆ ಇಷ್ಟು ಸಿಲೆಬಸ್ ಯಾವ ಕಡೆಯಿಂದ, ಆಪ್ಟಿಕ್ಸು, ಲೈಟ್ ಆ್ಯಂಡ್ ರೇಡಿಯೇಷನ್ಸು. ಸೊ ಇದೆಲ್ಲ ಸೈನ್ಸ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ಇದಕ್ಕೂ ಸಹ ಇದಿದೆ ಸ್ನೇಹಿತರೆ ನೋಡಿ. ಕೆಮಿಸ್ಟ್ರಿ ಇದು, ಅದು ಫಿಸಿಕ್ಸ್ ಆಯಿತು, ಇದು ಕೆಮಿಸ್ಟ್ರಿ. ಪರ್ಟಿಕ್ಯುಲೇಟ್ ನೇಚರ್, ಸ್ಟೇಟ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರು, ಸಪ್ರೇಷನ್ ಟೆಕ್ನಿಕ್ಸು, ಅಟೋಮಿಕ್ ಸ್ಟ್ರಕ್ಚರ್, ಬಾಂಡಿಂಗ್ ಆ್ಯಂಡ್ ದ ಪೀರಿಯಡಿಕ್ ಟೇಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್, ಈಕ್ವೇಷನ್ಸ್ ಆ್ಯಂಡ್ ನೋಡಿ ಸ್ಟಿಯೋಕೆಮಿಸ್ಟ್ರಿ ಅಂತೆ. ಆ್ಯಂಡ್ ನೆಕ್ಸ್ಟ್ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಕೊಟ್ಟಿದ್ದಾರೆ. ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲರ್ಜಿ ಬೇಸಿಕ್ಸು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಕಾರ್ಬನ್ ಕಾಂಪೌಂಡ್ಸು. ಸೊ ಇವರೆಲ್ಲ ಏನು HSTR ಅಂದ್ಕೊಬಿಟ್ಟಿದ್ದಾರೆ. ಸಿಲೆಬಸ್ ಅಂತೂ ತುಂಬಾ ಇದೆ. ಬಯಾಲಜಿನೂ ಕೊಟ್ಟಿದ್ದಾರೆ ನೋಡಿ. ಬಯಾಲಜಿ ಬಂದು ಸೆಲ್ ಬಯಾಲಜಿ ಆ್ಯಂಡ್ ಹಿಸ್ಟಾಲಜಿ, ಆ್ಯಂಡ್ ಟ್ಯಾಕ್ಸೋನಮಿ, ಡೈವರ್ಸಿಟಿ ಆ್ಯಂಡ್ ಕ್ಲಾಸಿಫಿಕೇಷನ್ಸು, ಪ್ಲಾಂಟ್ ಫಿಸಿಯಾಲಜಿ ಆ್ಯಂಡ್ ಬಯೋಕೆಮಿಸ್ಟ್ರಿ, ಹ್ಯೂಮನ್ ಅನಾಟಮಿ, ಫಿಸಿಯಾಲಜಿ ಆ್ಯಂಡ್ ಹೆಲ್ತ್. ಆ್ಯಂಡ್ ನೆಕ್ಸ್ಟ್ ನೋಡ್ತವ್ರೆ ಡೆವಲಪ್ಮೆಂಟ್ ಬಯಾಲಜಿ ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತ್ ಕೊಟ್ಟಿದ್ದಾರೆ. ಜೆನೆಟಿಕ್ಸ್, ಮಾಲಿಕ್ಯುಲರ್ ಬಯಾಲಜಿ ಆ್ಯಂಡ್ ಎವಲ್ಯೂಷನ್, ಎಕಲೋಜಿ, ಎನ್ವೈರನ್ಮೆಂಟಲ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಬಯಾಲಜಿ. ಪೆಡಗಾಗಿನೂ ಸಹ ಇದೆ ಸ್ನೇಹಿತರೆ. ಇದು ಸಹ ಈ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರ ಅಂತ ಏನು ಹೇಳ್ತೀವೋ ಸೊ ಅದು ಸಹ ಇದೆ. ಓಕೆ, ಸೊ ಈ ರೀತಿ ಇರ್ತಕ್ಕಂಥ ನೋಡ್ತಾ ಹೋದರೆ ನೋಡಿ, ಈಗ ಪರಿಸರ ಅಧ್ಯಯನ ಪಠ್ಯಕ್ರಮ ಜಸ್ಟ್ EVS ಅಂತ ಕೊಟ್ಟಿದ್ದಾರೆ. ಬಟ್ EVS ಅಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಆ್ಯಂಡ್ ಜೀವಶಾಸ್ತ್ರ, ಅದರ ಜೊತೆಗೆ ಬೋಧನಾಶಾಸ್ತ್ರ ಇಷ್ಟು ಸಹ ನೀವು ರೆಫರ್ ಮಾಡಬೇಕಾಗುತ್ತೆ ಪೇಪರ್ 2ಗೆ. ನೋಡಿ SI ಮಾನಗಳು, ಸೂತ್ರಗಳು, ಗಣಿತದ ಪ್ರಾತಿನಿಧ್ಯ, ಪ್ರಮುಖ ಆವಿಷ್ಕಾರಗಳು ಮತ್ತು ವಿಜ್ಞಾನಿಗಳ ಕೊಡುಗೆ ಮೇಯ್ನಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಚಲನಶಾಸ್ತ್ರ, ಚಲನೆ ಮತ್ತು ಸಮಯ ಪಾಲನೆ ಆಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಹೋದರೆ ಎಷ್ಟು ಇದೆ ಅಂತ ಗೊತ್ತಾಯಿದ್ರಲ್ಲಿ ಸಿಲೆಬಸ್ಗಳು ನೋಡ್ತಾ ಹೋದರೆ. ಆ್ಯಂಡ್ ದೂರ ಮತ್ತು ಸ್ಥಾನಪಲ್ಲಟ, ವೇಗ ಆಗಿರ್ಬೋದು, ಆ್ಯಂಡ್ ಏಕರೂಪವಲ್ಲದ ವೇಗೋತ್ಕರ್ಷ ಆಗಿರ್ಬೋದು, ಸ್ಥಾನ, ಸಮಯ, ವೇಗ, ಗ್ರಾಫಿಕಲ್. ಸೊ ಅದಾದ ನಂತರ ಬಲಗಳು, ಘರ್ಷಣೆ ಮತ್ತು ಚಲನೆಯ ನಿಯಮಗಳಾಗಿರಬಹುದು. ಸೊ ಇದೆಲ್ಲ ಇದೆ ಸ್ನೇಹಿತರೆ. ನೀವು ಎಕ್ಸ್ಟ್ರಾ ಇದೆ ನೋಡ್ಕೊಳ್ತಾ ಹೋಗಿ. ಈ ಸಿಲೆಬಸ್ ಓದೋದಕ್ಕೆ ತುಂಬ ಸುಸ್ತು ಅಂತ ಅನ್ನಿಸ್ತಿದೆ. ಆ್ಯಂಡ್ ಸಮತೋಲಿತ ಮತ್ತು ಅಸಮತೋಲಿತ ಬಲಗಳ ಪರಿಮಾಣಾತ್ಮಕ ಅಧ್ಯಯನ, ಜಡತ್ವ, ವೇಗದ ಪರಿಚಯ, ನ್ಯೂಟನ್ ಚಲನೆ 3 ನಿಯಮಗಳು, ಗುರುತ್ವಾಕರ್ಷಣೆ ಮತ್ತು ಗ್ರಹಗಳ ಯಂತ್ರಶಾಸ್ತ್ರ.
ಕೆಲಸ, ಶಕ್ತಿ ಮತ್ತು ಸರಳ ಯಂತ್ರಗಳು. ಅಂಡ್ ಅದರ ಅಡಿಯಲ್ಲಿ ಬರ್ತಕ್ಕಂಥ ದ್ರವ್ಯ, ದ್ರವಗಳು ಮತ್ತು ಹವಾಮಾನ ಚಲನಶಾಸ್ತ್ರ, ಗುಣಲಕ್ಷಣಗಳು. ಆಯಿತಾ. ಥರ್ಮಲ್ ಫಿಸಿಕ್ಸ್ ಮತ್ತು ಥರ್ಮೋಡೈನಾಮಿಕ್ಸ್ ಕೇಳಿದ್ದಾರೆ. ಆಂದೋಲನಗಳು ಮತ್ತು ತರಂಗಗಳು. ನೋಡಿ ಎಷ್ಟು ಸಿಲೆಬಸ್ ಇದೆ. ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಕಾಂತೀಯತೆ. ನೆಕ್ಸ್ಟು ದೃಗ್ವಿಜ್ಞಾನ, ಬೆಳಕು ಮತ್ತು ವಿಕಿರಣ. ಇದೆಲ್ಲ ಫಿಸಿಕ್ಸ್. ಇನ್ನು ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ. ರಸಾಯನಶಾಸ್ತ್ರ ನೋಡ್ತಾ ಹೋದರೆ ಕಣಗಳ ಸ್ವಭಾವ, ಸ್ಥಿತಿಗಳು ಮತ್ತು ದ್ರವ್ಯದ ವರ್ಗೀಕರಣ ಕೊಟ್ಟಿದ್ದಾರೆ, ಘನ ದ್ರವ ಅನಿಲಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಬೇರ್ಪಡಿಸುವ ತಂತ್ರಗಳು. ಸೊ ಬೇರ್ಪಡಿಸುವ ತಂತ್ರಗಳಿಗೆ ಆಲ್ರೆಡಿ ಶುರು ಮಾಡಿದ್ದೀನಿ ಸ್ನೇಹಿತರೆ. ಇದು ಬೇರ್ಪಡಿಸುವ ತಂತ್ರಗಳು ಆಗಿದೆ. ಕೆಲವೊಂದಷ್ಟು ಎಲ್ಲ ನಾನು ಆಲ್ರೆಡಿ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಈ ಒಂದು ಟಿ ಇ ಟಿಗಾಗಿರ್ಬೋದು, ಪಿ ಎಸ್ ಟಿ ಆರ್ಗಾಗಿರ್ಬಹುದು. ಸೊ ನೋಡ್ತಾ ಹೋಗಿ. ಪರಮಾಣು ರಚನೆ, ಬಂಧ ಮತ್ತು ಆವರ್ತಕ ಕೋಷ್ಟಕಗಳು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ರಾಸಾಯನಿಕ ಪ್ರಕ್ರಿಯೆಗಳು, ಸಮೀಕರಣಗಳು ಮತ್ತು ಸ್ಟಾಯಿಕಿಯೋಮೆಟ್ರಿ ಅಂತ ಕೊಟ್ಟಿದ್ದಾರೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಅದರ ಅಡಿಯಲ್ಲಿ ಏನೇನು ಬರುತ್ತೆ ಎಲ್ಲ ನೀವು ಓದಲೇಬೇಕಾಗುತ್ತೆ ಸ್ನೇಹಿತರೆ. ಈ ಒಂದೊಂದೇ ಟಾಪಿಕ್ ಇಟ್ಕೊಂಡು ನೀವು ಸ್ಟಡಿಯನ್ನು ಮಾಡಿ ನೋಟ್ನ ಮಾಡ್ಕೊಳ್ಬೇಕಾಗುತ್ತೆ. ಲೋಹಗಳು, ಅಲೋಹಗಳು ಮತ್ತು ಲೋಹಶಾಸ್ತ್ರದ ಮೂಲಭೂತ ಅಂಶಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಸಹ ನಾನು ಆಲ್ರೆಡಿ ಮಾಡಿದ್ದೀನಿ. ಟಿ ಇ ಟಿಗೆಲ್ಲ ಮಾಡಿದ್ದೀನಿ ಸುಮಾರಷ್ಟು. ಟಿ ಇ ಟಿಗೆಲ್ಲ ಏನು ಪ್ರಿಪೇರ್ ಆಗಿರ್ತೀರೋ ಸೊ ಆಲ್ಮೋಸ್ಟ್ ಅದನ್ನೇ ನೋಡ್ಕೊಳ್ಬಹುದು. ಸಾವಯವ ರಸಾಯನಶಾಸ್ತ್ರ ಮತ್ತು ಇಂಗಾಲದ ಸಂಯುಕ್ತಗಳ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಹೈಡ್ರೋಕಾರ್ಬನ್ಸು. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ಮಾಡಿದ್ದೀನಿ ನಿಮಗೆ. ಜೀವಶಾಸ್ತ್ರ ನೋಡ್ತಾ ಹೋದರೆ ಜೀವಕೋಶ, ಜೀವಶಾಸ್ತ್ರ ಮತ್ತು ಹಿಸ್ಟಾಲಜಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ವರ್ಗೀಕರಣ, ವೈವಿಧ್ಯತೆ ಮತ್ತು ವರ್ಗೀಕರಣ ಕೊಟ್ಟಿದ್ದಾರೆ, ಜೀವಿಗಳ ವರ್ಗೀಕರಣ. ಆ್ಯಂಡ್ ಸಸ್ಯ ದೇಹ ಶರೀರಶಾಸ್ತ್ರ ಮತ್ತು ಜೀವ ರಸಾಯನಶಾಸ್ತ್ರ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಮಾನವ ಅಂಗರಚನಾಶಾಸ್ತ್ರ, ಶರೀರಶಾಸ್ತ್ರ ಮತ್ತು ಆರೋಗ್ಯದ ಬಗ್ಗೆ ಕೇಳ್ತಾ ಹೋಗ್ತಾರೆ. ಪ್ರಮುಖ ಪೋಷಕಾಂಶಗಳು ಸಹ ಮಾಡಿದ್ದೀವಿ ಸ್ನೇಹಿತರೆ. ಆಲ್ರೆಡಿ ಲಿಪಿಡ್ಸ್ಗಳ ಪಥ್ಯ ಪರೀಕ್ಷೆನೂ ಆಗಿದೆ. ಸಮತೋಲಿತ ಆಹಾರವನ್ನು ಸಹ ಮಾಡಿದ್ದೀವಿ ನಾವು. ಸ್ಕಿಲ್ಗಳ ಕಾರ್ಯ ಇದು ಸಹ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಅಭಿವೃದ್ಧಿ, ಜೀವಶಾಸ್ತ್ರ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯ, ಇದ್ರ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅನುವಂಶೀಯತೆ, ಆಣ್ವಿಕ ಜೀವಶಾಸ್ತ್ರ ಮತ್ತು ಜೀವ ವಿಕಾಸ. ನೋಡಿ ಎಷ್ಟು ಸಿಲೆಬಸ್ ಇದೆ. ಈಗ ಆಲ್ರೆಡಿ ಯಾರೆಲ್ಲ ಸ್ಟಡಿಯನ್ನು ಮಾಡಿರ್ತಾರೋ ಅವ್ರಿಗೆ ತುಂಬ ಈಸಿ ಆಗಬಹುದು. ಪರಿಸರಶಾಸ್ತ್ರ, ಪರಿಸರ ವಿಜ್ಞಾನ ಮತ್ತು ಅನ್ವಯಿಕ ಜೀವಶಾಸ್ತ್ರ. ಆ್ಯಂಡ್ ಶಿಕ್ಷಣಶಾಸ್ತ್ರ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ವಿಜ್ಞಾನ ಶಿಕ್ಷಣಶಾಸ್ತ್ರ ಆಗಿರ್ಬೋದು, ಸೈದ್ಧಾಂತಿಕ ವೈಜ್ಞಾನಿಕ ತಿಳುವಳಿಕೆ, ಪ್ರಾಯೋಗಿಕ ತರಗತಿಯ ತಂತ್ರಗಳು, ವಿಜ್ಞಾನದ ಮೂಲಭೂತ ಸ್ವರೂಪ, ಭಾರತದಲ್ಲಿ ಅದರ ಐತಿಹಾಸಿಕ ಅಭಿವೃದ್ಧಿ. ಆ್ಯಂಡ್ ಆಂಡರ್ಸನ್ ಮತ್ತು ಕ್ರಾತ್ವೋಲ್ ಅವರ ವರ್ಗೀಕರಣದ ಆಧಾರದ ಮೇಲೆ ಕಲಿಕೆಯ ಉದ್ದೇಶಗಳ ಸೂತ್ರೀಕರಣವು ನಡವಳಿಕೆಯಿಂದ ರಚನಾತ್ಮಕತೆಗೆ ಬದಲಾವಣೆಯನ್ನು ಒತ್ತಿ ಹೇಳುತ್ತದೆ. ಸೊ ಇವೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ ಒಂದು ಬುಕ್ಸ್ಗಳನ್ನ ಇಟ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಸೈನ್ಸ್ ಆಯಿತು ಸ್ನೇಹಿತರೆ. ಈಗ ಸೋಷಿಯಲ್ ಇದೆ ನೋಡಿ, ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ. ಸೊ ನಾನು ಇಂಗ್ಲೀಷಲ್ಲಿ ಕೊಡೋಲ್ಲ, ಕನ್ನಡದಲ್ಲಿ ಕೊಟ್ಬಿಡ್ತೀನಿ. ಇಂಗ್ಲೀಷಲ್ಲಿ ಹಾಗೆ ನೋಡ್ಕೊಳ್ಬಿಡಿ. ಎಷ್ಟಿದೆ ಗೊತ್ತಾ ಸಿಲೆಬಸ್ ಇದರಲ್ಲಿ? ಇದು ಹಿಸ್ಟ್ರಿ. ಸಿಲೆಬಸ್ಸೇ ಇಷ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ಸ್ ಎಷ್ಟಿರುತ್ತೆ ಹೇಳಿ? ಪೊಲಿಟಿಕಲ್ ಸೈನ್ಸ್ ಇದು. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಸೋಷಿಯಾಲಜಿ, ಸಮಾಜಶಾಸ್ತ್ರ. ಆ್ಯಂಡ್ ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಆ್ಯಂಡ್ ಇಕನಾಮಿಕ್ಸ್, ಅರ್ಥಶಾಸ್ತ್ರ. ಆ್ಯಂಡ್ ಬಿಸ್ನೆಸ್ ಸ್ಟಡಿ ನೋಡಿ, ಬಿಸ್ನೆಸ್ ಸ್ಟಡೀಸು ಇದೆ. ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಪಿ ಎಸ್ ಟಿಯಲ್ಲಿ ಯಾವಾಗ ಕೊಟ್ಟಿದ್ರು ಇದನ್ನು ಅಂತ ಹೇಳಿ. ಆ್ಯಂಡ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಪೆಡಗಾಗಿ ಸಿಲೆಬಸ್, ಬೋಧನಶಾಸ್ತ್ರ. ಸೋಷಿಯಲ್ ಈ ಮಟ್ಟಕ್ಕೆ ತಂದಿಕ್ಕಿದಾರಲ್ಲ ಕ್ವಶನ್ಸ್ಗಳನ್ನ, 100 ಪೋಸ್ಟ್ ಇಟ್ಬಿಟ್ಟು ಯಾವ ಮಟ್ಟಕ್ಕೆ ಓದಬೇಕು, ಯಾವ ಎಕ್ಸಾಮ್ಗೆ ರಿಸೈನ್ ಮಾಡಿಬಿಟ್ಟು ಕೆಲಸ ಕೂತ್ಕೊಂಡು ಓದಬೇಕು, ಇದೆಲ್ಲ ಬೋಧನಶಾಸ್ತ್ರ.
ನೋಡಿ ಸ್ನೇಹಿತರೆ, ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ಇತಿಹಾಸದ ಅರ್ಥ, ಮಹತ್ವ ಮತ್ತು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಇತಿಹಾಸದ ಆಧಾರಗಳು ನೋಡ್ತಾ ಹೋದಾಗ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ, ಪುರಾತತ್ವ ಆಧಾರಗಳು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು, ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು. ಇದೆಲ್ಲ ನಿಮಗೆ 6th 7th ಬುಕ್ಸಲ್ಲಿ ನೋಡ್ತಾ ಹೋಗಬಹುದು. ಇದು ನೋಡ್ಬೋದು ಪ್ರಾಗೈತಿಹಾಸಿಕ ಕಾಲ, ಹಳೆ ಶಿಲಾಯುಗ, ನವಶಿಲಾಯುಗ ಮತ್ತು ಸೂಕ್ಷ್ಮ ಶಿಲಾಯುಗ. ಸೊ ಇದು ಸಹ ಇದೆ 7ನೇ ತರಗತಿ ಬುಕ್ಸ್ಗಳಲ್ಲಿ 6th 7th ಇದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಆ್ಯಂಡ್ ಕರ್ನಾಟಕದ ಪಾಳೆಯಗಾರರು ಮತ್ತು ನಾಯಕರ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಕರ್ನಾಟಕದ ಸಮಾಜಮುಖಿ ಚಳುವಳಿಗಳ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಆರ್ಥಿಕ ಸಾಮಾಜಿಕ ಪರಿವರ್ತನೆ, ಸಿಂಧು ನಾಗರಿಕತೆ, ವೇದಗಳ ಕಾಲ ಮತ್ತು ಸನಾತನ ಧರ್ಮ, ಹೊಸ ಧರ್ಮಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ಮಹಾಜನಪದಗಳು ಮತ್ತು ಗಣರಾಜ್ಯಗಳು, ಮೌರ್ಯರು ಮತ್ತು ಅವರ ಸಾಧನೆಗಳು, ಕುಶಾನರು ಮತ್ತು ಅವರ ಕೊಡುಗೆಗಳು, ಗುಪ್ತರು ಮತ್ತು ಅವರ ಕೊಡುಗೆಯಾಗಿರ್ಬೋದು, ವರ್ಧಮಾನರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಕಣ್ಣಗಿಯ ಕಥೆ ಮತ್ತು ಸಂಗಮ ಸಾಹಿತ್ಯ, ಶಾತವಾಹನರು, ಬನವಾಸಿ, ಕದಂಬರರು, ತಲಕಾಡಿನ ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಚೋಳರು ಮತ್ತು ಅವರ ಕೊಡುಗೆ, ಹೊಯ್ಸಳರಿದೆ, ಪಾಶ್ಚಾತ್ಯ ಧರ್ಮಗಳಿದ್ದಾವೆ, ರಜಪೂತರು ಮತ್ತು ಭಾರತಕ್ಕೆ ಅವರ ಕೊಡುಗೆ, ಭಾರತದ ಮೇಲೆ ಮಹಮ್ಮದ್ ಗಜ್ನಿ, ಮಹಮ್ಮದ್ ಗೋರಿ ದಂಡಯಾತ್ರೆ, ದೆಹಲಿ ಸುಲ್ತಾನರು, ಭಾರತ ಮತ ಪ್ರವರ್ತಕರು. ಯಾವುದೂ ಬಿಟ್ಟಿಲ್ಲ ಸಿಲೆಬಸ್ಸಲ್ಲಿ. ಏನಿದೆಯೋ ಸಿಲೆಬಸ್ಸು ಸೋಷಿಯಲು ಮತ್ತು ಸೈನ್ಸ್ ಅಂತ ತೊಗೊಂಡ್ರೆ, ಮ್ಯಾಥ್ಸ್ ಅಂತ ತೊಗೊಂಡ್ರೆ ಕಂಪ್ಲೀಟ್ ಇಡೀ A to Z ಮ್ಯಾಥ್ಸ್ ಅಂತ ಏನು ಬರುತ್ತೋ ಅಪ್ ಟು 10th ಗಂಟ ಎಲ್ಲನೂ ತುಂಬಿಕ್ಕಿದ್ದಾರೆ ಸ್ನೇಹಿತರೆ. ಆ್ಯಂಡ್ ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಅಹೋಮ್ ರಾಜಮನೆತನ, ಭಕ್ತಿ ಪಂಥ ಕೊಟ್ಟಿದ್ದಾರೆ. 37 ಯುರೋಪಿನಲ್ಲಿ ಮಧ್ಯಯುಗ, ಯುರೋಪಿನಲ್ಲಿ ಆಧುನಿಕ ಯುಗವನ್ನು ಕೊಟ್ಟಿದ್ದಾರೆ. ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸಿನ ಮಹಾಕ್ರಾಂತಿ, ಇಟಲಿ ಮತ್ತು ಜರ್ಮನಿಯ ಏಕೀಕರಣ. ಸೊ ಇದೆಲ್ಲ ಹೊಟ್ಟೆ ಕಿಚ್ಚಿಗೆ ಮಾಡೋದು ಅಂತ ನನ್ನ ಒಂದು ಅಭಿಪ್ರಾಯ ಡೆಫಿನೆಟಾಗಿ ಸ್ನೇಹಿತರೆ. ಯಾಕಂದರೆ ಇಷ್ಟು PST ಕಾಲೇ ಮಾಡಿಲ್ಲ. ಈಗ 100 ಪೋಸ್ಟ್ ಹಾಕ್ಬಿಟ್ಟು ಇಷ್ಟೊಂದು ಸಿಲೆಬಸ್ ಕೊಟ್ಟಿದ್ದಾರೆ ಅಂದರೆ ಅದೇನು ಬೇಕು ಅಂತ ಮಾಡಿದಾರೋ ಬೇಡ ಅಂತ ಮಾಡಿದಾರೋ ನಿಜಕ್ಕೂ ಗೊತ್ತಾಗ್ತಿಲ್ಲ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಕೊಟ್ಟಿದ್ದಾರೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮೈಸೂರಿನ ಒಡೆಯರು, ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆ್ಯಂಡ್ ನೆಕ್ಸ್ಟು ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, ಹೋರಾಟ, ಸ್ವಾತಂತ್ರ್ಯ ನಂತರ ಭಾರತ ದೇಶೀಯ ಸಂಸ್ಥಾನ ವಿಲೀನೀಕರಣ, ಪ್ರಥಮ ಮಹಾಯುದ್ಧ, ದ್ವಿತೀಯ ಮಹಾಯುದ್ಧ. ಸೊ ಇದೆಲ್ಲ ಬಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜ್ಯಶಾಸ್ತ್ರ. ಸೊ ಸೇಮ್ ರಾಜ್ಯಶಾಸ್ತ್ರದ ಅರ್ಥ, ವ್ಯಾಖ್ಯಾನಗಳು ಮತ್ತು ಪ್ರಾಮುಖ್ಯತೆ, ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಭಾರತದ ಸಂವಿಧಾನ ರಚನೆ ಪ್ರಸ್ತಾವನೆ, ಪ್ರಮುಖ ಲಕ್ಷಣಗಳು, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ರಾಜನೀತಿ ನಿರ್ದೇಶಕ ತತ್ವಗಳು, ಸ್ಥಳೀಯ ಸರ್ಕಾರ, ಪಂಚಾಯತ್ ರಾಜ್ ವ್ಯವಸ್ಥೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಭಾರತದ ನ್ಯಾಯಾಂಗ ವ್ಯವಸ್ಥೆ, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು, ಭಾರತದ ರಕ್ಷಣಾ ಪಡೆಗಳು, ಅಂತಾರಾಷ್ಟ್ರೀಯ ಸಂಬಂಧ, ಭಾರತ ವಿದೇಶಾಂಗ ನೀತಿ, ನೆರೆಹೊರೆಯ ದೇಶಗಳೊಂದಿಗೆ ಭಾರತದ ಸಂಬಂಧ, ಆ್ಯಂಡ್ ರಾಜಕೀಯ ಸವಾಲುಗಳು ಮತ್ತು ಪರಿಹಾರೋಪಾಯಗಳು, ಜಾಗತಿಕ ಸಮಸ್ಯೆಗಳು, ಜಾಗತಿಕ ಸಂಸ್ಥೆಗಳು. ಯಾವುದು ಬಿಟ್ಟಿಲ್ಲ ಸಿಲೆಬಸ್ಸಲ್ಲಿ. ಸಾರ್ವಜನಿಕ ಆಡಳಿತ ಎಲ್ಲ ಕಂಪಲ್ಸರಿ ನೀವು ಓದಲೇಬೇಕು. ಇಂಥದ್ದು ಬಿಟ್ಟು ಓದ್ತೀವಿ ಅದು ಯಾವುದೂ ಇಲ್ಲ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಸಮಾಜಶಾಸ್ತ್ರ ಇದೆ. ಸಮಾಜಶಾಸ್ತ್ರದ ಪರಿಚಯ, ಅರ್ಥ, ವಾಕ್ಯ, ಪ್ರಾಮುಖ್ಯತೆ ನೋಡ್ತಾ ಹೋಗಬೇಕಾಗುತ್ತೆ. ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು, ಆ್ಯಂಡ್ ಕುಟುಂಬ, ಸಮುದಾಯ, ಸಾಮೂಹಿಕ ವರ್ತನೆ. ಸೊ ಮೇಯ್ನಾಗಿ ಇದು EVS ಅಲ್ಲಿ ಬರುತ್ತೆ ನೋಡಿ. ಇದೊಂದೇ EVS ಅಂತ ಅಂದ್ಕೊಳ್ಬೇಕಾದ್ರೆ ನಾವು. ಆ್ಯಂಡ್ ನೆಕ್ಸ್ಟ್ ಸಾಮಾಜಿಕ ಸ್ತರವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಸಮಾಜಶಾಸ್ತ್ರ. ಇನ್ನು ಭೂಗೋಳ ನೋಡ್ತೀವಿ, ಗ್ಲೋಬ್ ಮತ್ತು ನಕ್ಷೆಗಳು, ಭೂಮಿಯ ಸ್ವರೂಪ, ಭೂಖಂಡ, ಭೂಮಿಯ ಪರಿಚಯ, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ. ಸೊ ಅದು ಸಂಬಂಧಪಟ್ಟ ನೋಡ್ತಾ ಹೋಗಿ ಸ್ನೇಹಿತರೆ. ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಕೇಳಿದ್ದಾರೆ, ನಮ್ಮ ದೇಶ ಭಾರತದ ಬಗ್ಗೆ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ, ಮೂಲ ಪರಿಕಲ್ಪನೆ, ರಚನೆ, ಅರ್ಥವ್ಯವಸ್ಥೆಯ ವಲಯಗಳು, ಹಣ ಮತ್ತು ಸಾಲ. ಆ್ಯಂಡ್ ನೆಕ್ಸ್ಟ್ ಶ್ರಮ ಮತ್ತು ಉದ್ಯೋಗ, ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾತ್ರ ಏನು, ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ವ್ಯವಹಾರ ಅಧ್ಯಯನ ಅಂತ ನೋಡಿ. ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ, ವಿವಿಧ ವ್ಯವಹಾರಗಳ ಸಂಘಟನೆಗಳ ಹುಟ್ಟು ಮತ್ತು ಬೆಳವಣಿಗೆ. ಆ್ಯಂಡ್ ದೊಡ್ಡ ಪ್ರಮಾಣದ ಆಲ್ಮೋಸ್ಟ್ ಇದು ಅರ್ಥಶಾಸ್ತ್ರಕ್ಕೆ ಬರ್ತಕ್ಕಂಥದ್ದು. ವ್ಯವಹಾರದ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ, ಬ್ಯಾಂಕ್ ವ್ಯವಹಾರಗಳು, ಬ್ಯಾಂಕ್ ವ್ಯವಹಾರ, ಉದ್ಯಮಶೀಲತೆ. ಸೊ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ ಮೇಯ್ನ್ ಬೋಧನಾಶಾಸ್ತ್ರದ ಬಗ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ. ಸಮಾಜ ವಿಜ್ಞಾನದ ಅರ್ಥ. ಸೊ ಇಲ್ಲಿ ತನಕ ಈ ಒಂದು ಬೋಧನಾಶಾಸ್ತ್ರ ಇರಲಿಲ್ಲ PSTರಲ್ಲಿ. ಸೊ ಈ ಸಲ ತಂದು ಇಟ್ಟಿದ್ದಾರೆ. ಪೇಪರ್ 2ನೂ ಇರಲಿಲ್ಲ, ಪೇಪರ್ 2ನೂ ತಂದು ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಸಮಾಜ ವಿಜ್ಞಾನದ ಅರ್ಥ, ಸ್ವರೂಪ, ವ್ಯಾಪ್ತಿ, ಮಹತ್ವ. ಸೊ ಆ್ಯಂಡು ಅಧ್ಯಯನ, ವಿಷಯ, ವಿಜ್ಞಾನ ವಿಷಯಗಳು, ಸಮಾಜ ವಿಜ್ಞಾನದಲ್ಲಿ ಸಹ ಸಂಬಂಧ,
ಆ್ಯಂಡ್ ನೆಕ್ಸ್ಟ್ ಅದರ ಒಂದು ಬೋಧನಾ ಉದ್ದೇಶಗಳು ಏನಾಗಿರಬೇಕು, ಆ್ಯಂಡ್ ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರ್ಬೋದು, ಬೋಧನಾ ವಿಧಾನಗಳು ಮತ್ತು ತಂತ್ರಗಳು, ಬೋಧನಾ ಕೌಶಲ್ಯಗಳು. ಓಕೆ, ಸೊ ಪ್ರಮುಖ ಬೋಧನಾ ಕೌಶಲ್ಯಗಳು, ಪಾಠ ಯೋಜನೆ, ಬೋಧನಾ ವಿನ್ಯಾಸ, ಆ್ಯಂಡ್ ಅದರ ಅಡಿಯಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನ ಬೋಧನಾ ಮತ್ತು ಕಲಿಕಾ ಸಂಪನ್ಮೂಲಗಳು, ದೃಕ್ ಸಂಪನ್ಮೂಲಗಳು. ಸೊ ಇಷ್ಟೆಲ್ಲ ಬಂದು ಸ್ನೇಹಿತರೆ ಶ್ರವಣೋಪಕರಣಗಳು, ದೃಕ್ಶ್ರವಣೋಪಕರಣಗಳು, ಈ ಕಲಿಕಾ ಸಂಪನ್ಮೂಲಗಳು, ಸಮುದಾಯ ಸಂಪನ್ಮೂಲಗಳು, ಸಮಾಜ ವಿಜ್ಞಾನದ ಸಹಪಠ್ಯ ಚಟುವಟಿಕೆಗಳು. ಸೊ ನೋಡಿ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರ ಗುಣಗಳು ಮತ್ತು ವೃತ್ತಿಪರ ಸಾಮರ್ಥ್ಯಗಳು. ಸೊ ಸಮಾಜ ವಿಜ್ಞಾನದಲ್ಲಿ ಮೌಲ್ಯಮಾಪನ ಘಟಕ ಪರೀಕ್ಷೆನಾದರೂ ಆಗಿರ್ಬೋದು, ನಿರಂತರ ಸಮಗ್ರ ಒಂದು ಮೌಲ್ಯಮಾಪನ ಅಂದರೂ ಆಗಿರಬಹುದು ಸ್ನೇಹಿತರೆ. ಟೋಟಲಾಗಿ ಬೋಧನಾಶಾಸ್ತ್ರಕ್ಕೆ ಏನೇನಿದೆಯೋ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಯಾವ ಸಿಲೆಬಸ್ಸನ್ನು ಬಿಟ್ಟಿಲ್ಲ. A to Z 1ರಿಂದ 10 ತನಕ ಏನಿದೆಯೋ ಅದರ ಜೊತೆಗೆ ಒಂದು ಬೋಧನಾ ವಿಧಾನವನ್ನು ಸಹ ಸೇರಿಸ್ಬಿಟ್ಟಿದ್ದಾರೆ. ಅದು 10th ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗೋದಿಲ್ಲ. ಸೊ ಇರಬರ ಸಿಲೆಬಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಇರ್ತಕ್ಕಂಥ ಟೈಮಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ.